ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್. ವಾಯ್ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ಹುಷಾರಿದ್ರೆ ಮಾರ್ರೆ. ನಾವೀಗ ಕೋಟಪೇಟೆಗಿತ್ತು ಮಾರ್ರೆ. ಇಲ್ಲಿಂದ ಸೀದೆಗೆ ಕುಂದಾಪುರ ಹೊಪ್ಪಗಿತ್ತು. ಕುಂದಾಪುರದ ಹಂಗಳೂರಿನಲ್ಲಿ ದೇವಸ್ಥಾನ ಇತ್ತಲ್ಲ, ಬೃಹತ್ ಆಂಜನೇಯ ದೇವಸ್ಥಾನ, ಅಲ್ಲಿ ಹೊಪ್ಪಗಿತ್ತು. ಈಗ ಅದಕ್ಕೆ ಹೊರಟಿತ್ತು. ಈಗ ಕೋಟಪೇಟೆ ಹತ್ರ ಬಂತು ಕಣಿ. ಕೋಟಪೇಟೆ ಇದೆಲ್ಲ ಪೂರ ಕೋಟಪೇಟೆ. ಕುಂದಾಪುರ ಹಂಗಳೂರಿಗೆ ಸುಮಾರು 85 ಅಡಿ ಎತ್ತರದ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅದನ್ನ ಇವಾಗ ನಾವು ಕಾಂಬ್ ಹೊರಟಿತ್ತು. ಈಗ ಹತ್ತತ್ರ ಕೋಟಪೇಟೆಯಿಂದ ನೆಕ್ಸ್ಟ್ ಈಗ ಮಣೂರು ಹತ್ತತ್ರ ಬಂತು. ಈಗ ನಾವು ಇಲ್ಲಿಂದ ಈಗ ಸೀದಾ ತೆಕ್ಕಟ್ಟೆ ಹೊಪ್ಪಗಿತ್ತು. ಈಗ ತೆಕ್ಕಟ್ಟೆಯಿಂದ ನೆಕ್ಸ್ಟ್ ಕುಂಬಾಶಿಯಿಂದ ಸೀದಾ ಕೋಟೇಶ್ವರದಿಂದ ಕುಂದಾಪುರ ಹೊಪ್ಪಗಿತ್ತು. ಈಗ ಹತ್ತತ್ರ ಮಣೂರು ಹತ್ತತ್ರ ಬಂತು. ಈಗ ನಾವೀಗ ಮತ್ತೊಂದು ವಿಷಯ, ಈ ವಿಡಿಯೋ ಯಾರು ಸ್ಕಿಪ್ ಮಾಡಿ ಕಾಣಬೇಡಿ ಮಾರು. ಕಾಣ್ರೆ ಕಡೆಗೆಲ್ಲ ಅಷ್ಟು ದೇವ್ರ ಮೂರ್ತಿ ಕಾಮಿಕೆ ಆಗ್ತಿಲ್ಲಕ್ಕ, ಅದಕ್ಕೆ ಒಂದು ಸ್ಕಿಪ್ ಮಾಡಿ ಕಾಣಬೇಡಿ. ಮತ್ತು ನಮ್ಮದೊಂದು ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಕ್ಕ. ನಾವೀಗ ತೆಕ್ಕಟ್ಟೆಪೇಟೆ ಹತ್ರ ಬಂತೆ. ಅಂತೂ ತೆಕ್ಕಟ್ಟೆ ಬಂತು ಕಾಣಿ. ಇದೆಲ್ಲ ಪೂರ ತೆಕ್ಕಟ್ಟೆಪೇಟೆ ಕಾಣಿ. ಇದು ತೆಕ್ಕಟ್ಟೆ ಮಿಲ್ ಇದೆಲ್ಲ ತೆಕ್ಕಟ್ಟೆ ಮಿಲ್, ದೊಡ್ಡ ಮಿಲ್ ಇತ್ತು ಕಾಣಿ. ಇಲ್ಲಿ ಇದು ತೆಕ್ಕಟ್ಟೆ ಮಿಲ್, ಇದು ಎಲ್ಲ ದೊಡ್ಡ ಪೇಟೆ ಈಗ ಕಾಣಿ. ಇದು ಪೂರ ತೆಕ್ಕಟ್ಟೆಪೇಟೆ. ಈಗ ರೋಡಲ್ಲೆಲ್ಲ ಮುಂಚಿನ ಲಾಯ್ಕೆ ಐತೆ. ನ್ಯಾಷನಲ್ ಹೈವೇ ಆದ್ಮೇಲೆ ರೋಡಲ್ಲಿ ಐತಲ್ಲ, ಒಳ್ಳೆ ರೋಡ್ ಮಾಡಿರಿ. ಈಗ ಭಾರಿ ಲಾಯ್ಕ್ ಆದ ಗಾಡಿ ತೊಗೊಂಡು ಹೋಗ್ಲಿಕ್ಕೆ. ಎಷ್ಟು ಫಾಸ್ಟ್ ಬೇಕಾದ್ರೆ ಹೋಗ್ಲಕ್ಕ ಕಣಿ ಗಾಡಿ. ಈಗ ನಾವು ಕುಂಬಾಶಿ ಹತ್ರ ಬಂತು ಮಾರ್ರೆ. ಕುಂಬಾಶಿ ಹತ್ರ ಬಂತು. ಈಗ ಇಲ್ಲಿಂದ ನೆಕ್ಸ್ಟ್ ಬೀಜಾಡಿಯಿಂದ ನೆಕ್ಸ್ಟ್ ಕೋಟೇಶ್ವರದಿಂದ ಕುಂದಾಪುರ ಹಂಗಳೂರು ಅಷ್ಟೇ. ಈಗ ಕಣಿ ಇದೆಲ್ಲ ಕುಂಬಾಶಿ ಪೂರ ಕಣಿ. ಕುಂಬಾಶಿ ದೇವಸ್ಥಾನಕ್ಕೆ ಒಬ್ಬ ದಾರಿಯಲ್ಲಿ ಇತ್ತು ಕಣಿ, ಕಮಾನ್ ತೋರುತ್ತೆ ಕಣಿ. ಈಗ ಇದು ಕುಂಬಾಶಿ ಆಣಿಗುಡಿ ದೇವಸ್ಥಾನ ಇದೀಗ ಎಲ್ಲ ಕುಂಬಾಶಿ ಪೇಟೆ. ಈಗ ತೋರುತ್ತಲ್ಲ, ಇದು ಕುಂಬಾಶಿ ಚಂಡಿಕಾ ದುರ್ಗಪರಮೇಶ್ವರ ದೇವಸ್ಥಾನ. ಭಾರಿ ಲಾಯ್ಕಿತ್ತು ಈ ದೇವಸ್ಥಾನ. ನಾವು ಒಂದು 2-3 ಸಲ ಹೋಯ್ತು. ಒಳ್ಳೆ ದೇವಸ್ಥಾನ ಅದು. ಇದೀಗ ತೋರುತ್ತಲ್ಲ, ಇದು ಈಸಿ ಬೈ ಅಂತ. ಇದು ರಿಲಯನ್ಸ್ ಅವ್ರದ್ದು ಬಿಗ್ ಮಾರ್ಟ್ ಅದು. ಮತ್ತು ಈಗ ಕೋಟೇಶ್ವರ ಪೇಟೆಗೆ ಇನ್ನೂ ಹೆಚ್ಚು ದೂರ ಇಲ್ಲ, ಇಲ್ಲಿಂದ ಸ್ವಲ್ಪ ದೂರ ಇತ್ತು ಅಷ್ಟೇ. ನಾವೀಗ ಹೈವೇ ಮೇಲಿಂದ ಹೋಗ್ತಿತ್ತು. ಈಗ ಒಳಗಿಂದ ಹೋಗ್ತಿಲ್ಲ. ಒಳಗಿಂದ ಹೊರೆ ಕೋಟೇಶ್ವರ ಪೇಟೆ ಎಲ್ಲ ತೋರುತ್ತೆ, ಆದರೆ ಮೇಲಿಂದ ಹೋಗ್ತಿತ್ತು. ಮತ್ತು ಮನುಷ್ಯನಿಗಿತ್ತಲ್ಲ, ಎಷ್ಟೇ ಮನಸ್ಸಲ್ಲಿ ಬೇಜಾರಿದ್ದು ಇತ್ತಲ್ಲ, ಒಂದು ಸಲ ದೇವ್ರ ದರ್ಶನ ಮಾಡಿದ ಮೇಲೆ ಸ್ವಲ್ಪ ಅವರು ನೆಮ್ಮದಿ ಸಿಗುತ್ತೆ. ಆ ಕ್ಷಣಕ್ಕೆ ಸ್ವಲ್ಪ ನೆಮ್ಮದಿ ಸಿಗುತ್ತಲ್ಲ, ಅದಕ್ಕೋಸ್ಕರ ಇತ್ತಲ್ಲ ಎಷ್ಟು ದೇವಸ್ಥಾನ ತಿರುಗರು ಬೇಜಾರಾಗ್ತಿಲ್ಲ ಕಣಿ. ಮತ್ತು ನಾವು ಇತ್ತಲ್ಲ, ಯಾವುದೇ ಬದಿ ಹೋಗಿದ್ರು ಬೈಕ್ ಬಿಟ್ಟರೆ ಬೇರೆ ಗಾಡಿ ಹಂಗೆ ಹೋಗ್ತಿಲ್ಲಿ. ಶೃಂಗೇರಿ, ಹೊರನಾಡು, ಮತ್ತು ರಾಣಿಬೆನ್ನೂರು, ಮತ್ತು ಗದಗ, ಶಿವಮೊಗ್ಗ, ಸಾಗರ ಎಲ್ಲ ಬದಿ ಬೈಕಂಗೆ ಹೋದೆ. ಬೇರೆ ಬಸ್ಸಂಗಿಂದ ನಾನು ಹೋಗ್ತಿಲ್ಲ ನಾವು, ಕಮ್ಮಿ ತುಂಬ. ಇದೀಗ ಹಂಗಳೂರು ದೇವಸ್ಥಾನ ಕ್ರಾಸ್ ಬಂತು ಕಣಿ. ಇಲ್ಲಿಂದ ಕೆಳಗೆ ಹೋಗ್ಬೋದು. ಈಗ ಸರ್ವಿಸ್ ರೋಡ್ ಇದು ಕೆಳಗೆ ಹೋಯ್ತು. ಇದೇ ದಾರಿಯಲ್ಲಿ ಹೋಯ್ತು. ರೋಡ್ ಸ್ವಲ್ಪ ಸರಿ, ಇಲ್ಲಿ ಸ್ವಲ್ಪ ಗಜಿಬಿಜಿ ರೋಡ್ ಕಣಿ. ಇದೇ ರೋಡ್ ಹೋಗ್ತಿತ್ತು ಕಣಿ. ಇದೇ ದಾರಿ. ಇದರಂಗೆ ಚೂರು ಮುಂದುವರ್ಸಾಗ, ಜಾಸ್ತಿ ದೂರ ಇಲ್ಲ. ಹೈವೇಯಿಂದ ಸ್ವಲ್ಪ ದೂರ ಅಷ್ಟೇ, ಜಾಸ್ತಿ ದೂರ ಇಲ್ಲ. ಸ್ವಲ್ಪ ದೂರವರೆಗೂ ಬರುತ್ತೆ. ಸುಮಾರು 80 ಫೀಟ್ ಎತ್ತರ ಇತ್ತು ಆಂಜನೇಯನ ಮೂರ್ತಿ ಕಣಿ. ಇದಿಲ್ಲ ಜಸ್ಟ್ ಸ್ವಲ್ಪ ದೂರ ಇತ್ತು ಅಷ್ಟೇ. ನಾವೀಗ ದೇವಸ್ಥಾನ ಎದುರು ಬಂತೆ. ಇಲ್ಲಿಂದ ಹೆಚ್ಚು ದೂರ ಎಲ್ಲ ಬಂತು ಕಣಿ. ಇಲ್ಲಿಗ ಗಾಡಿ ನಿಲ್ಲಿಸಿ ದೇವರ ದರ್ಶನ ಮಾಡ್ತಾ ಹೋಗ್ಬೋದು. ಬನ್ನಿ, ನೀವು ಸಹ ಬನ್ನಿ ಆಯ್ತಾ ಕಣಿ. ದೇವ್ರ ಮೂರ್ತಿ ಬಂತು. ಈಗ ಸುಮಾರು 80 ಫೀಟ್ ಎತ್ತರ ಇತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕಣಿ. ಒಳಗೆ ದೇವರು, ಮೇಲೆ ದೊಡ್ಡ ಮೂರ್ತಿ. ಸುಮಾರು 80 ಫೀಟ್ ಎತ್ತರ ಇತ್ತು ಅಂತ ಹೇಳಿದ್ರು. ಬನ್ನಿ, ಈಗ ಮೆಟ್ಲ ಮೇಲೆ ಹತ್ತಿ ಆಂಜನೇಯ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊ ಹೋಗ್ಬಾಗ. ನೀವು ಬನ್ನಿ, ಎಲ್ಲ ಬನ್ನಿ, ದೇವ್ರ ಹತ್ರ ಬೇಡ್ಕಣಿ ಎಲ್ಲ ಲೈಕ್ ಮಾಡ್ಯಾಕ.
ಬನ್ನಿ ಈಗ ಮೇಲೆ ಹೋಗಿ ಆಂಜನೇಯ ಬೇಡ್ಕೊಂಡು ದೇವ್ರಿಗೆ ಒಂದು ಪೂಜೆ ಮಾಡಿ ಬಪ್ಪಾಕ. ನೀವು ಬನ್ನಿ ಬನ್ನಿ ಹೋಪ ಮೇಲೆ ಹೋಪ ಅಂದ್ರೆ ಬನ್ನಿ. ಹಾಂ ನನ್ನ ಮಗ ಭಟ್ರು. ಅವನಿಗೆ 6 ವರ್ಷ ಆಯ್ತು. ಮಾಡ್ಲಕ್ಕಲ್ಲ ಅಡಿಲ್ಲ ಇದು ಮಾಡ್ಬೋದು.